ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಯೋಗಿ ಶ್ರೀ ವೇಮನರ ಜಯಂತಿಯ ಆಚರಣೆಯನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ವೇಮನರು ಮಹಾನ್ ಮಾನವತಾವಾದಿ, ಮಹಾನ್ ಜ್ಞಾನಿ, ಸಮಾಜ ಸುಧಾರಕರು ಹಾಗೂ ಮಹಾನ್ ಕವಿಯಾಗಿದ್ದಂಥವ್ರು. ಕನ್ನಡದಲ್ಲಿ ನಾವು ಸರ್ವಜ್ಞರನ್ನು ನೋಡಿದ್ದೀವಿ 16ನೇ ಶತಮಾನದಲ್ಲಿ. ತಮಿಳಿನಲ್ಲಿ ತಿರುವಳ್ಳವರ್ ಕವಿಗಳನ್ನ ನೋಡಿದ್ದೀವಿ. ಅದೇ ಸಾಲಿನಲ್ಲಿ ಬರ್ತಕ್ಕಂಥ ಮಹಾನ್ ಕವಿ, ಸಮಾಜ ಸುಧಾರಕ, ಮಹಾನ್ ಮಾನವತಾವಾದಿಯಾದಂಥವರು ಶ್ರೀ ವೇಮನರು. ಅವರು ಬರೆದ ಕಾವ್ಯಗಳು ಜನರ ಮನದಲ್ಲಿ ಇವತ್ತಿಗೂ ಕೂಡ ಯಾಕೆ ಉಳ್ಕೊಂಡಿದೆ ಅಂದ್ರೆ ಅವರು ಬರೆದ ಕವಿತೆಗಳು ಆ ರೀತಿ ಬಹಳ ಸರಳವಾದ ರೀತಿಯಲ್ಲಿ ಇತ್ತು. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಜನರಿಗೆ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥ ಆಗ್ತಾ ಇತ್ತು ಮತ್ತು ಅವರು ಜನರಿಗೆ ಏನು ಅವರ ಭಾವನೆಗಳಿಗೆ ತಕ್ಕಂತೆ ಕವಿತೆಗಳನ್ನ ಬರೀತಾ ಇದ್ರು. ಅವರು ಬರೆದ ಕವಿತೆಗಳು ಆವತ್ತಿನ ಸಮಾಜದ ಮೌಲ್ಯ ಏನು ಆಚರಣೆಗಳಿತ್ತು, ಮೌಢ್ಯಾಚರಣೆಗಳಿರ್ಬೋದು, ಧಾಂಭಿಕತೆ ಇರ್ಬೋದು ಮತ್ತು ಅಂಧ ಆಚರಣೆಗಳಿರ್ಬೋದು, ಅವನ್ನೆಲ್ಲವನ್ನು ಖಂಡಿಸಿ ಜನರಿಗೆ ಏನು ಬೇಕು ಆವತ್ತಿನ ಪರಿಸ್ಥಿತಿನಲ್ಲಿ ಅಂತ ಕವನಗಳನ್ನ ರಚನೆಯನ್ನ ಮಾಡಿದಂಥ ಕವಿ ಶ್ರೀ ವೇಮನರಾಗಿದ್ರು. ಅವರು ಜಾತಿ ವ್ಯವಸ್ಥೆಯನ್ನ ಅತ್ಯಂತ ಕಠಿಣವಾಗಿ ವಿರೋಧಿಸಿದ್ರು, ದೇವಸ್ಥಾನದ ವ್ಯವಸ್ಥೆಯನ್ನ ವಿರೋಧಿಸಿದ್ರು ಮತ್ತು ಸಮಾನತೆಗಾಗಿ ಹೋರಾಟವನ್ನ ನಡೆಸಿದಂಥವರು ಶ್ರೀ ವೇಮನರು. ಅಂಥ ಮಹಾನ್ ಜ್ಞಾನಿಯ, ಮಹಾನ್ ಸಮಾಜ ಸುಧಾರಕನ ಒಂದು ಜಯಂತಿಯನ್ನು ಇವತ್ತು ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಜೀವನದಲ್ಲಿ ನಡೆಸಿದಂತಹ ಮೌಲ್ಯಗಳು, ಅಳವಡಿಸ್ಕೊಂಡಂತಹ ನೀತಿ ನಿಯಮಗಳನ್ನು ಇವತ್ತು ನಾವೆಲ್ಲರೂ ರೂಢಿಸ್ಕೊಂಡ್ರೆ ಬಹುಶಃ ಅವರ ಒಂದು ಚಿಂತನೆಗಳು ಇಂದಿಗೂ ಕೂಡ ಹೇಗೆ ಪ್ರಸ್ತುತವಾಗಿದ್ದಾವೋ ಅವನ್ನ ನಾವು ಮುಂದೆನೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ತೆಗೆದುಕೊಂಡು ಹೋಗುವಂತ ರೀತಿಯಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಮತ್ತು ಅವರು ಏನು ಸರ್ವಜ್ಞನ ರೀತಿಯಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು, ಇವತ್ತಿಗೂ ಕೂಡ ನಾವು ಏನು ಹೋರಾಟವನ್ನ ಮಾಡಿಸ್ತಾ ಇದ್ದೀವಿ ಅದರ ವಿರುದ್ಧ ಧ್ವನಿ ಎತ್ತಿದಂತ ಕವಿ ವೇಮನರಾಗಿದ್ರು. ಅವರು ನಡೆದುಕೊಂಡ ಸಮಾಜದಲ್ಲಿ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ ಹಲವಾರು ಚಿಂತನೆಗಳನ್ನ ನಾವು ರೂಢಿಸಿಕೊಂಡು ಅವರು ನಡೆದಂತ ದಾರಿನಲ್ಲಿ ನಾವು ಕೂಡ ನಡೆಯೋಣ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.